ನಮ್ಮ ಹಳ್ಳಿ ಸಣ್ಣ ಹಳ್ಳಿ, ಬಹಳ ಬರಗಾಲ ಪೀಡಿತ ಅಂಥ ಸಮಯ ಅನ್ನದಾತ ಇರ್ತಕ್ಕಂಥ ದಾಸೋಹದ ಪುರಾಣ ಹಚ್ಚಿಬಿಡೋಣ. ಎಲ್ಲರಿಗೆ ಅನ್ನ ಆಗ್ತೈತೆ. ನಮ್ಮೂರಿನ ದಾಸೋಹ ಅಂತ ತಿಳ್ಕೊಂಡ್ರೆ ಬರಗಾಲ ಹೋಗ್ತದೆ. ತೇರು ಮಾಡೋದ್ರ ಮುಖಾಂತರ 5 ಸಾಮೂಹಿಕ ಮದುವೆಯನ್ನು ಮಾಡಿದ್ದಾರೆ. ಬಹಳ ಸಂತೋಷವಾಗಿ ನೂತನ ರಥೋತ್ಸವವನ್ನು ನಮ್ಮ ಊರಿನಲ್ಲಿ ಜರುಗಲಿದೆ. ದಿವಸ ನಮ್ಮ ಸಾಯಂಕಾಲ 5:30ಕ್ಕೆ ರಥವನ್ನು ಚಾಲನೆ ಮಾಡಲು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳಿಂದ ಚಾಲನೆ. ದಾಲು, ಪಲಾವು, ಅಲ್ಲಿಂದ ಗೊಜ್ಜು, ಟಮಾಟಿ ಗೊಜ್ಜು, ಪಲಾವು, ಸಾಂಬಾರು, ಇದೆಲ್ಲ ಸ್ವೀಟ್ ಐಟಮ್ ಎಲ್ಲ ಹೊರಗಡೆಯಿಂದ ತಂದಿವಿ ಸರ್. ನಮ್ಮಲ್ಲಿ ಇರ್ತಕ್ಕಂಥ ಕುಟುಂಬಗಳು ಕೇವಲ 120. ಈ ವರ್ಷ ವಿಶೇಷವಾಗಿ ನಾವೇನು ಮಾಡಿವಿ ಅಂದ್ರಪ್ಪ ಅಂದ್ರೆ ನೂತನವಾಗಿರ್ತಕ್ಕಂಥ ಒಂದು ತೇರನ್ನು ನಿರ್ಮಾಣ ಮಾಡಿವಿ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ಸಂತೋಷ. ನಮಸ್ಕಾರ ವೀಕ್ಷಕರೇ, ಲೈವ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾವು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ನಿಲೋಗಲ್ ಗ್ರಾಮದಲ್ಲಿದ್ದೀನಿ. ಈ ನಿಲೋಗಲ್ ಗ್ರಾಮದಲ್ಲಿ ಶರಣಬಸವೇಶ್ವರನ ಜಾತ್ರೆ ನಡೀತದೆ. ಈ ಶರಣಬಸವೇಶ್ವರ ಜಾತ್ರೆಯಲ್ಲಿ ಮದುವೆಗಳು ಕೂಡ ನಡೀತವೆ. ಇಂಥ ಚಿಕ್ಕ ಗ್ರಾಮದಲ್ಲಿ ಇಂತಹ ಪುಟ್ಟದಾಗಿ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಸಾಕ್ತಾ ಇದ್ದಾರೆ. ಇದರ ಹಿಂದೆ ಒಂದು ದೊಡ್ಡ ಇತಿಹಾಸವೇ ಇದೆ. ಗ್ರಾಮಸ್ಥರ ಒಂದು ನೆರವಿನಿಂದ ಈ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಇಲ್ಲಿ ನೋಡಿ, ಇಂತಹ ಗ್ರಾಮದಲ್ಲಿ ಪ್ರಸಾದ, ಜಿಲೇಬಿಲಿ, ಮೈಸೂರು ಪಾಕು, ಸೋಂಪಾಪುಡಿ, ಬದ್ನಿಕಾಯಿ ಪಲ್ಯ, ಟಮಾಟಿ ಪಲ್ಯ, ಎಲ್ಲ ರೀತಿಯ ಖಾದ್ಯಗಳನ್ನು ಮಾಡಿಬಿಟ್ಟು ಭಕ್ತರಿಗೆ ಉಣಬಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಊರಿನ ಗ್ರಾಮಸ್ಥರು, ಭಕ್ತರು ಎಲ್ಲರೂ ಕೂಡ ಬಂದು ಪ್ರಸಾದವನ್ನು ಸವಿತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇವತ್ತು ಸಾಯಂಕಾಲ ಈ ಒಂದು ಹೊಸ ತೇರನ್ನು ಹೇಳ್ತಕ್ಕಂಥದ್ದು ಕಾರ್ಯಕ್ರಮ ನಡೀತದೆ. ಹೊಸ ತೇರಿನ ಚಾಲನೆಯನ್ನು ಕೊಡಲಿಕ್ಕೆ ಮುರುಡಿ ಅಜ್ಜರು ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ರಿ, ಅಜ್ಜನ ಜಾತ್ರೆಗೆ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ವೀಕ್ಷಕರೇ. ಈಗ ಸದ್ಯಕ್ಕೆ ಪ್ರಸಾದವನ್ನು ಗವಿಮಠದ ಅಜ್ಜರು ಕೂಡ ಬರ್ತಾ ಇದ್ದಾರೆ. ಗವಿಮಠದ ಅಜ್ಜರು ಕೂಡ ಈ ಒಂದು ಹೊಸ ತೇರನ್ನು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಊರಿನ ಗ್ರಾಮಸ್ಥರು ಕೂಡ ಇದ್ದಾರೆ. ಬನ್ನಿ, ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನು ಗ್ರಾಮಸ್ಥರನ್ನ ಮಾತಾಡಿಸಿ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಊಟವನ್ನು, ಪ್ರಸಾದವನ್ನು ಸವಿಯೋಣ. ಓಕೆ ಸರ್, ನಮಸ್ತೆ. ನಮಸ್ತೆ. ಏನು ಹೇಳ್ತಾರೆ ಸರ್? ಇಂಥ ನಿಲೋಗಲ್ ಗ್ರಾಮದಲ್ಲಿ ಹೊಸ ತೇರು ಮಾಡೋದ್ರ ಮುಖಾಂತರ 49ನೇ ವರ್ಷದ ಪುರಾಣ ಶರಣಬಸವೇಶ್ವರ ಪುರಾಣ ಮಂಡಲೋತ್ಸವ ಕಾರ್ಯಕ್ರಮ ಹೊಸ ತೇರು ಮಾಡೋದ್ರ ಮುಖಾಂತರ 5 ಸಾಮೂಹಿಕ ಮದುವೆಯನ್ನು ಮಾಡಿದ್ದಾರೆ. ಬಹಳ ಸಂತೋಷದ ಚಿಕ್ಕ ಗ್ರಾಮ ಆದರೂ ಕೂಡ ಇಲ್ಲಿರುವಂಥ ಶರಣಬಸವೇಶ್ವರ ಭಕ್ತರು ಪ್ರತಿ ವರ್ಷದಂತೆ ಜಾತ್ರೆ ಮಾಡೋದ್ರ ಮುಖಾಂತರ ಸಾಮೂಹಿಕ ಮದುವೆ ಮಾಡಿ ಪ್ರಸಾದ ಸೇವೆ ಮಾಡ್ತಾರೆ. ಇವತ್ತು ಬಹಳ ಸಂತೋಷದ ವಿಷಯ. ನಿಲೋಗಲ್ ಗ್ರಾಮದ ಎಲ್ಲ ಭಕ್ತರಿಗೆ ಅಭಿನಂದನೆ ಸಲ್ಲಿಸ್ತಾ, ಮುಂದೆ ಬರುವಂಥ ದಿನಮಾನಗಳಲ್ಲಿ ಬೆಳೆ ಚೆನ್ನಾಗಾಗ್ಲಿ, ಎಲ್ಲರೂ ಶಾಂತ ರೀತಿಯಿಂದ ಆರೋಗ್ಯವಾಗಿರ್ಲಿ ಅಂತ ಹೇಳ್ತಾ ಇವತ್ತು ನಿಲೋಗಲ್ ಗ್ರಾಮದ ಇನ್ನು ಎಲ್ಲ ಮುಖಂಡರಿಗೆ ಅಭಿನಂದನೆಗಳು. ಅರವಿಂದ್ ಗೌಡ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಯಲಬುರ್ಗಾ. ಗ್ರಾಮದೊಳಗನ ಈ ರೀತಿ ಅದ್ದೂರಿ ಜಾತ್ರೆ ಮಾಡಕತ್ತಿರಲ್ಲ, ಈ ಜಾತ್ರೆ ಬಗ್ಗೆ ತಾವು ಹಿರಿಯರಾಗಿ ಸ್ವಾಮೀಜಿಗಳಾಗಿ ಏನು ಹೇಳ್ತೀರಿ ಹೇಳ್ರಿ? ನಮ್ಮ ಹೆಸರು ಶಿವನಾಗಯ್ಯ ಸ್ವಾಮಿಗಳು ಹಿರೇಮಠ ಅಂತೇಳಿ. ನಾವು ಇದೇ ಊರು ನಿಲೋಗಲ್ ಗ್ರಾಮದವರು. ಇಲ್ಲೇ ಇರ್ತು ವಾಸ, ನಮ್ದು ಇಲ್ಲೇ ಇರ್ತೈತಿ. ಹೀಗಾಗಿ ಇದು ನಮ್ಮ ಹಿರಿಯರು, ಹಿಂದಿನ ಹಿರಿಯರು, ನಮ್ಮ ಗ್ರಾಮದಲ್ಲಿ ಹಿರಿಯರು ಇರ್ತಕ್ಕಂಥವ್ರು ಆವಾಗಿನ ಗ್ರಾಮದಲ್ಲಿ 49 ವರ್ಷಗಳ ಹಿಂದೆ ಭಾಳಷ್ಟು ಆವಾಗ ನಮ್ಮ ಹಳ್ಳಿ ಸಣ್ಣ ಹಳ್ಳಿ, ಬಹಳ ಬರಗಾಲ ಪೀಡಿತ ಅಂಥ ಸಮಯದೊಳಗೂ ಕೂಡ ಕಲಬುರಗಿ ಶರಣಬಸವೇಶ್ವರರ ಒಂದು ಪುರಾಣವನ್ನು ಹಚ್ಚಿದ್ರೆ ನಮ್ಮೂರಿಗೆ ಏನೂ ಕೊರತೆ ಆಗೋದಿಲ್ಲ. ಯಾಕಂದ್ರೆ ದಾಸೋಹದ ಪುರಾಣ, ಅನ್ನದಾತ, ಎಲ್ಲರಿಗೆ ಅನ್ನವನ್ನು ಕೊಟ್ಟಾತ. ನಮ್ಮದು ಬಡತನ ಊರು ಇರುವಂಥ ಸಮಯ. ಅವತ್ತಿನ ದಿನಮಾನದಲ್ಲಿ ನಮ್ಮ ಊರಿನ ಹಿರಿಯರು ಮತ್ತು ಪ್ರಥಮದಲ್ಲಿ ಅವತ್ತಿನ ದಿನಮಾನದಲ್ಲಿ ಶಿವಮ್ಮ ತಾಯಿಯವರಂತೂ ಒಬ್ಬರು ಶರಣರು ಆಗಿ ಹೋದ್ರಲ್ಲಿ.
ಅವರು ಮದುವೆ ಆಗಿದ್ದಿಲ್ಲ. ಹಂಗಾಗಿ ಅವರು ಸ್ಮರಣಾರ್ಥವಾಗಿ ಈ ಪುರಾಣವನ್ನು ಪ್ರಾರಂಭ ಮಾಡಿದರು ಅವ್ರ ಹೆಸರಿನ ಮೇಲೆ. ಮೊದಲಿಗೆ ಪ್ರಥಮವಾಗಿ ಪುರಾಣ ಪ್ರಾರಂಭವಾಗಿದ್ದು ಬ್ರಹ್ಮಾನಂದ ಸ್ವಾಮಿಗಳು ಅಂತ ತಿಳ್ಕೊಂಡು ಆ ಸ್ವಾಮಿಗಳು ಬ್ರಹ್ಮಾನಂದ ಸ್ವಾಮಿಗಳು ಹೊಸಪೇಟೆಯವರು ನಮ್ಮ ಗ್ರಾಮಕ್ಕೆ ಬರ್ತಿದ್ರು. ಅವರು ಇಲ್ಲೆಲ್ಲ ಅವರು ಸಿದ್ಧಾರೂಢ ತತ್ವ ಭಾಳ ಚೆನ್ನಾಗಿ ವೇದಾಂತವನ್ನು ಬಿಡಿಸ್ತಿದ್ರು. ಹಾಗಾಗಿ ಭಾಳ ಚೆನ್ನಾಗಿ ವೇದಾಂತವನ್ನು ಹೇಳುವಂಥವ್ರು ಬ್ರಹ್ಮಾನಂದ ಸ್ವಾಮೀಜಿಯವರು ಪ್ರಥಮವಾಗಿ ಅವರೇ ಪ್ರಾರಂಭ. ನಮ್ಮ ಊರಿನ ಹಿರಿಯರು ಕೂಡ ಬಹಳಷ್ಟು ಸಹಕಾರದಿಂದ ಅವತ್ತಿನ ದಿನಮಾನದಲ್ಲಿ ಯಾವ ಪುರಾಣವನ್ನು ಚಲೋ ಆಗ್ತೈತೆ ಅಂತ ತಿಳ್ಕೊಂಡು ಹೇಳಿದಾಗ ಅನ್ನದಾತ ಇರ್ತಕ್ಕಂಥ ದಾಸೋಹದ ಪುರಾಣ ಹಚ್ಚಿಬಿಡೋಣ, ಎಲ್ಲರಿಗೆ ಅನ್ನ ಆಗ್ತೈತೆ, ನಮ್ಮೂರಿನ ದಾಸೋಹ ಅಂತ ತಿಳ್ಕೊಂಡ್ರೆ ಬರಗಾಲ ಹೋಗ್ತೈತೆ ಅಂತ ತಿಳ್ಕೊಂಡು ಅವತ್ತಿನ ದಿನಮಾನದಲ್ಲಿ ಪ್ರಾರಂಭ ಆಗಿದ್ದು ಇಲ್ಲಿವರೆಗೆ ನಡೆದಿದೆ. ಹೊಸ ತೇರು ನಮ್ಮಲ್ಲಿ ಸಣ್ಣ ಗ್ರಾಮ ಮೊದಲಿಗೆ ನಾವು ಪ್ರಸ್ತಾಪ ಮಾಡಿದ್ವಿ. ಎಲ್ಲ ಊರೊಳಗಿನ ಆಗ್ತೈತೆ ಅಂತ ತಿಳ್ಕೊಂಡು ಒಂದಿಷ್ಟು ಜನ ಪ್ರಸ್ತಾಪ ಮಾಡಿದರು. ಇಲ್ಲ ನಮ್ಮಲ್ಲಿ ಮಾಡೋಣ ಅಂತ ತಿಳ್ಕೊಂಡು ಒಂದಿಷ್ಟು ಜನ ಹಿರಿಯರೆಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ಎಲ್ಲರೂ ಒಗ್ಗಟ್ಟಿನಿಂದ ಮಾಡೋಣ್ರಿ ಚಲೋ ಆಗ್ತೈತೆ ನಮ್ಮೂರು ಅಂತ ತಿಳ್ಕೊಂಡಂದರು. ಹಾಗಾಗಿ ನಮ್ಮಲ್ಲಿ ಒಂದು ಸಣ್ಣದು ಹಳ್ಳಿ, ಭಾಳ ಏನಿಲ್ಲ, ಒಂದು 125 ಮನೆಗಳ ಇಷ್ಟೇ. 125 ಇರುವಂತ ಗ್ರಾಮ. ಹೌದೌದು ಸರ್. ಅಂತ ಗ್ರಾಮಕ್ಕೆ ಈ ಒಂದು ಪುಟ್ಟದಾದ ಒಂದು ತೇರು ಕೂಡ ನಿರ್ಮಾಣ. ಅದಕ್ಕಿಂತ ಮುಂಚೆಕ್ಕೆ ನೀವು ಏನು ಹೇಳ್ತಿದ್ರಿ? ಉತ್ಸವ ಹೇಳ್ತೀವಿ ಸರ್. ಉತ್ಸವ ಹೇಳ್ತಿದ್ವಿ ಸರ್. ಕುಂಭ. ಹ್ಞೂ ಸರ್, ತೇರು ಹೇಳ್ತೀವಿ ಸರ್. ಮತ್ತೆ ಈಗ ಎಷ್ಟು ದಿನ 9 ದಿನ ಪುರಾಣ? ಇಲ್ಲ ಸರ್, 21 ದಿನಗಳ ಪರ್ಯಂತ. 21 ದಿನದ ಪುರಾಣವನ್ನು ಯಾರು ಹೇಳಿದ್ರು ಸರ್? ನಾವೇ ಹೇಳಿದ್ರು ಸರ್. ನಾವು 21 ದಿನಗಳ ಪರ್ಯಂತ ನಾವೇ ಹೇಳಿದ್ದು. ನಮ್ಮಪ್ಪರು ಒಂದು 10-15 ವರ್ಷ ಅವರು ಮಾಡಿದರು. ಅದಕ್ಕೆ ಮೊದಲು ಬ್ರಹ್ಮಾನಂದ ಸ್ವಾಮಿಗಳು. ಹೀಗಾಗಿ ಎಲ್ಲರೂ ಹಂಗೆ ಮಾಡ್ಕೊತ ಬಂದಿಂದ ಈಗ ನಮಗೆ 20 ವರ್ಷ ಆಯ್ತು ರೀ ಸರ್. 2005 ಈ ಕಂಟಿನ್ಯೂ ಇಲ್ಲಿ ಪುರಾಣ ನಾವು ಮಾಡುತ್ತಾ ಇದ್ದೀವಿ. ಯಾರು ಹೌದೌದು ಸರ್. ಇಷ್ಟು ವರ್ಷ ಆದ್ರೂ ಕೂಡ ಬೇರೆ ಪುರಾಣವನ್ನು ಹಚ್ಚಿಲ್ಲ. 49 ವರ್ಷಗಳಾದರೂ ಕೂಡ ಅದೇ ಕಲಬುರಗಿ ಶರಣಬಸವೇಶ್ವರ ಪುರಾಣವನ್ನು ಮಾಡ್ಕೊತ ಬಂದಿದ್ದೀವಿ. ನಮಗೆಲ್ಲ ಒಳ್ಳೆಯದಾಗಿದೆ ಸರ್. ಯಾವಾಗ ನಾವು ಶರಣಬಸಪ್ಪನ ಪುರಾಣ ಪ್ರಾರಂಭ ಮಾಡಿದ್ರು ಅವತ್ತು ನಮ್ಮ ಹಿರಿಯರೆಲ್ಲರೂ ಕೂಡಿ ಬ್ರಹ್ಮಾನಂದ ಸ್ವಾಮಿಗಳು. ಅದಕ್ಕಿಂತಲೂ ಕೂಡ ನಾವೇನಂದ್ರೆ ಕೊಪ್ಪಳದ ಶಿವಶಾಂತಿವೀರ ಸ್ವಾಮಿಗಳಂತೇಳಿ ಮಹಾನ್ ತಪಸ್ವಿಗಳು, ಅವರೊಂದು ಮಾತು ಕೇಳಿದರು, ಇಲ್ಲರಪ್ಪರ ನಮ್ಮಲ್ಲಿ ಬಹಳಷ್ಟು ಬರಗಾಲದ ಒಂದು ಪುರಾಣ ಮಾಡ್ಬೇಕಂತ ಮಾಡಿದ್ದೀವಿ, ಹೆಂಗೆ ಮಾಡೋದು? ಇಲ್ಲಪ್ಪ, ಕಲ್ನಾಥ್ ಕವಿಗಳು ಬರೆದಿರುವಂಥ ಒಂದು ಕಲಬುರಗಿ ಶರಣಬಸಪ್ಪನ ಪುರಾಣ ಚಲೋ ಮಾಡಿರಿ, ನಿಮ್ಮೂರಿಗೆ ಏನೂ ಕೊರತೆ ಆಗಲ್ಲ ಅಂತ ತಿಳ್ಕೊಂಡು ಅವರೊಂದು ಮಾತು ವಾಣಿ ಮುಖಾಂತರ ಆಶೀರ್ವಾದ ಮಾಡಿದ್ರು ನಮ್ಮ ಗ್ರಾಮಕ್ಕೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಮ್ಮ ಗ್ರಾಮಕ್ಕೆ ಯಾವುದೇ ಕೊರತೆ ಇಲ್ಲ. ಆ ಒಂದು ಶರಣಬಸವೇಶ್ವರ ಕೃಪೆಯಿಂದ ನಾವು ಉತ್ತರೋತ್ತರವಾಗಿ ಯಾವಾಗಲೂ ಕೂಡ ಅಭಿವೃದ್ಧಿ ಆಗಿದೆ. ಬಹಳಷ್ಟು ಗ್ರಾಮದಲ್ಲಿ ಜನ ಎಲ್ಲ ಒಳ್ಳೆಯದ ಕಾರ್ಯಕ್ರಮ ಮಾಡ್ಕೊತ ಬಂದು ಇಲ್ಲ ಮತ್ತು ಇದು 1.5 ವರ್ಷಗಳ ಹಿಂದೆ ಇದನ್ನು ಮಾತು ಪ್ರಸ್ತಾಪ ಮಾಡಿದರು. ಇಲ್ಲ 49 ವರ್ಷಕ್ಕೆ ನಾವು ಹೇಳೋದು ಬಿಡೋಣ, ಸುವರ್ಣ ಮಹೋತ್ಸವ 50 ವರ್ಷಕ್ಕೆ ಆಗ್ತಾ ಅವಾಗ ಮಾಡೋಣ ಅಂತ ತಿಳ್ಕೊಂಡ್ರೆ, ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಮಾಡೋಣ, 50 ವರ್ಷಕ್ಕೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಏನಾದರೂ ಇಟ್ಕೊಳ್ಳೋಣ ಅಂತ ತಿಳ್ಕೊಂಡು ಪ್ರಸ್ತಾಪ ಮಾಡಿದಾಗ ಆಯ್ತು ಅಂತ ತಿಳ್ಕೊಂಡು ಜನರೆಲ್ಲರೂ ಕೂಡ ಒಕ್ಕೋರಗಳಿಂದ ಎಲ್ಲರೂ ಪ್ರತಿಯೊಬ್ಬೊಂದು ಮನೆಗೂ ಕೂಡ ತಾವೆಲ್ಲರೂ ತಮ್ಮ ಒಂದು ಶಕ್ತಿಯನ್ನು ಮೀರಿ ಪಟ್ಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸಣ್ಣ ಹಳ್ಳಿ, ಯಾಕಂದರೆ ನಮ್ಮ ಭಾಗದಲ್ಲಿ ನೀರಾವರಿ ಹೀಗೆ ಬಂದಿದೆ. ಪ್ರಥಮದಲ್ಲಿ ನೀರಾವರಿ ಇರಲಿಲ್ಲ. ನಾವೆಲ್ಲರೂ ಕೂಡ ಒಣ ಪ್ರದೇಶದಲ್ಲಿ ಜೀವನ ಮಾಡ್ತಕ್ಕಂಥವ್ರು. ಇಲ್ಲಾಂದ್ರೆ ನಮ್ಮ ಜನ ಎಲ್ಲ ದುಡಿಯೋಕ್ಕೆ ಬೇರೆ ಕಡೆ ಹೋಗಿತ್ತು. ಆದರೂ ಕೂಡ ಅಂಥ ಸಮಯದಲ್ಲಿ ಯಾಕೋ ಒಂದಿಷ್ಟು ಜನ ಎಲ್ಲ ಇಲ್ಲೇ ದುಡ್ಕೊಂತು ನೀರೆಲ್ಲ ಆಗಿದ್ದು, ಬೋರ್ವೆಲ್ಲ ಆಗಿದ್ದು, ಅನುಕೂಲತೆ ದೇವರ ಶರಣರ ಒಂದು ಅನುಕೂಲತೆ ನಮ್ಮ ಗ್ರಾಮದ ಆರಾಧ್ಯ ದೇವನೇ ನಾವು ಮಾಡ್ಕೊಂಡ್ವಿ. ಅವತ್ತನ್ನು ಬೇರೆ ಆರಾಧ್ಯ ದೇವನನ್ನು ಮಾಡ್ಕೊಂಡ್ವಿ. ಹೀಗಾಗಿ ಭಾಳಷ್ಟು ವರ್ಷಗಳ ಪರ್ಯಂತರ ಆತನ ಕೃಪೆಯಿಂದ ಆತನ ಆಶೀರ್ವಾದದಿಂದ ನಮ್ಮ ಗ್ರಾಮಕ್ಕೆ ಭಾಳಷ್ಟು ಒಳ್ಳೆಯದಾಗಿದೆ. ಪ್ರತಿಯೊಂದು ಮನೆಯವರು ಕೂಡ ಭಾಳ ಚೆನ್ನಾಗಿದ್ದಾರೆ, ಎಲ್ಲರೂ ಕೂಡ ಇರ್ತಾರೆ. ಅದಕ್ಕೆಲ್ಲರೂ ಕೂಡ ಏನಂದರು ಒಂದು ಶಕ್ತಿಯನ್ನು ಮೀರಿ ಒಟ್ಟು ಈ ಸರಿ ನಮ್ಮದು ತೇರು ಮಾಡಬೇಕಂತ ತಿಳ್ಕೊಂಡು ಒಂದು ಸಂಕಲ್ಪವನ್ನು ಮಾಡಿದರು ನಮ್ಮ ಜನ ಎಲ್ಲರೂ ಭಕ್ತರೆಲ್ಲರೂ ಕೂಡಿಕೊಂಡು ಮಾಡೇ ಬಿಡಿ ಅಂತ ತಗೋರಿ ಅಂತ ತಿಳ್ಕೊಂಡು ಅಂದಾಗ ಪ್ರತಿಯೊಬ್ಬರು ಕೂಡ ಶಕ್ತಿ ಮೀರಿ ಅಂತ ತಿಳ್ಕೊಂಡು ಪ್ರತಿಯೊಂದು ಮನೆಗೆ 11,000 21,000 ಮತ್ತೊಬ್ಬರು ಸರ್ ಎಲ್ಲ ಗಾಲಿ ಕೊಡಿಸಿದವ್ರು ಅದಾರ. ಒಂದಿಷ್ಟು ಮಂದಿ ಸಾಹುಕಾರ ಅವ್ರಿಗೆ ಒಂದಿಷ್ಟು ಮಂದಿ ಎಲ್ಲ ಅನುಕೂಲತೆ ಇದ್ದವರು ದೇವರಿಗೆ ಅವರೆಲ್ಲ ಗಾಲಿ ಕೊಡಿಸಿದವ್ರು ಅದಾರ. ಒಂದಿಷ್ಟು ಅನುಕೂಲತೆ ಆಯಿತು. ಹೀಗಾಗಿ ಅದರಿಂದ ಎಲ್ಲರ ದೇಣಿಗೆಯಿಂದ ಮಾಡಿದ್ದೀವಿ, ನಿರ್ಮಾಣ ಆಯಿತು. ಇವತ್ತಿನ ಚಾಲನೆ ಅಂತ ತಿಳ್ಕೊಂಡ್ರೆ ನಮ್ಮ ಭಾಗದ ನಡೆದಾಡುವ ದೇವರು ಅಂತ ತಿಳ್ಕೊಂಡು ನಾವೆಲ್ಲ ಅಂತೀವಿ. ಅವರು ವಾಣಿ ಪರುಷ, ಹೃದಯ ಪರುಷ, ಆಮೇಲೆ ಪಾದ ಸ್ಪರ್ಶ, ಹಸ್ತ ಸ್ಪರ್ಶ ಅಂತ ತಿಳ್ಕೊಂಡಂತಾರೆ. ಹಾಗಾಗಿ ನಯನ ಪರುಷ ಅಂದರೆ ನೇತ್ರ ಪರುಷ ಅಂಥ ಪಂಚಪುರುಷಗಳನ್ನು ಒಳಗೊಂಡಿರ್ತಕ್ಕಂಥ ಒಬ್ಬ ನಮ್ಮ ಭಾಗದಲ್ಲಿ ದೇವರು, ನಡೆದಾಡುವ ದೇವರಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಮೃತಾಸ್ತದಿಂದ ಇವತ್ತು ತೇರ ಚಾಲನೆ. ಅವರು ಬರೋವರೆಗೆ ನಾವು ತೇರು ಎಳೆಯಲ್ಲ ಅಂತ ತಿಳ್ಕೊಂಡು ಅವರಿಗೆ ಹೇಳಿದ್ವಿ. ಅವರು ನಾವು ಬರ್ತೀವಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಓಕೆ. ಇನ್ನೊಂದ್ರಿ, ಈಗ ನಿಮ್ಮ ಗ್ರಾಮದೊಳಗೆ 100, 125 ಅಥವಾ 150 ಇರ್ತಕ್ಕಂಥ ಒಂದು ನಿಮ್ಮ ಒಂದು ಪುಟ್ಟ ಗ್ರಾಮ, ಈ ಗ್ರಾಮದೊಳಗೆ
ಕನಿಷ್ಠ ಒಂದು 5 ಈ ವರ್ಷ ಮದುವೆ ಮಾಡಿಕೊಟ್ರಿ. ಇದಾವ ಪ್ರಥಮನ ಅಥವಾ ಏನು ಹೋದ ವರ್ಷ ಮಾಡಿದ್ದೀರಾ? ಒಂದು 6-7 ವರ್ಷ ಆಯ್ತು ರೀ ಸರ್. ಈಗ ನಾವು ಇದನ್ನು ಮದುವೆ ಪ್ರಾರಂಭ ಮಾಡಿ ಮೊದಲಿಗೆ ನೋಡ್ರಿ ದೊಡ್ಡ ದೊಡ್ಡ ಗ್ರಾಮಗಳು ಇರ್ತಾವ, ಅಂಥ ಗ್ರಾಮದೊಳಗನ ಅವ್ರು ಮದುವೆ ಆಯಿತು, ಇನ್ನೇನು ಒಂದಷ್ಟು ಕಲ್ಯಾಣ ಕಾರ್ಯಗಳು ಆಗೋದೇ ಇಲ್ಲ. ಆದರೆ ನಿಮ್ಮ ಊರಿನೊಳಗೆ ಇದೊಂದು ದೊಡ್ಡ ಕಲ್ಯಾಣ ಕಾರ್ಯ ಇದು. ಮದುವೆ ಮಾಡಿಸೋದು ಅಂತಂದ್ರೆ ದೊಡ್ಡ ಕಲ್ಯಾಣ ಕಾರ್ಯ. ಅಂತಹ ಕಾರ್ಯವನ್ನು ನೀವು ಮಾಡಕತ್ತಿರಲ್ಲ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಇದು ಕೆಲವೊಂದಿಷ್ಟು ಅನುಕೂಲತೆ ಇಲ್ಲದೇ ಇರತಕ್ಕಂಥ ಮದುವೆಯನ್ನು ಮಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ಮನೆ ಮುಂದೆ ಮಾಡ್ಕೊಳ್ಬೇಕಾದ್ರೆ ಅನುಕೂಲತೆ ಇರೋದಿಲ್ಲ. ಅದಕ್ಕಾಗಿ ಬೇಡ ಸ್ವಲ್ಪ ನಾವು ಶರಣಬಸವೇಶ್ವರ ಜಾತ್ರೆ ಒಳಗೆ ಅನುಕೂಲವಾಗ್ತಕ್ಕಂಥದ್ದು ಇರ್ತದೆ. ಎಲ್ಲ ಊರೊಳಗೂ ಕೂಡ ಸಾಮೂಹಿಕ ಮದುವೆ ಮಾಡ್ತಾರೆ. ಅದು ಒಂದು. ಮತ್ತು ಇಲ್ಲಿ ಏನಂತ ತಿಳ್ಕೊಳೋದು ಪ್ಲಸ್ ಪಾಯಿಂಟು, ಈಗ ಅದ್ದೂರಿಯಾಗಿ ಮನೆ ಮುಂದೆ ಮದುವೆ ಮಾಡಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕೋದು ದುಡ್ಡನ್ನು ದುಂದು ವೆಚ್ಚ ಮಾಡಿಕೊಂಡು ಸುಮ್ಮನೆ ಅದಕ್ಕೆ ಹಾಳು ಮಾಡೋದಕ್ಕಿಂತ ಒಂದು ಶರಣರ ಸನ್ನಿಧಾನದಲ್ಲಿ ಗುರುಗಳ ಒಂದು ಸಮ್ಮುಖದೊಳಗೆ ನಾವು ಮದುವೆಯನ್ನು ಮಾಡ್ಕೊಂಡ್ರೆ ಅಂತ ತಿಳ್ಕೊಂಡು ಗುರುಗಳ ಆಶೀರ್ವಾದ ಇರ್ತದೆ, ದೇವರ ಆಶೀರ್ವಾದ ನಮಗೆ ಸಫಲ ಆಗ್ತೈತಿ. ಹಾಗಾಗಿ ಅಂಥ ಒಂದು ಕಾರ್ಯದೊಳಗೆ ಮಾಡ್ಕೋಬೇಕು. ಮತ್ತು ಏನಂತ ತಿಳ್ಕೊಂಡ್ರೆ ವರ್ಷ ನಿಲೋಗಲ್ ಗ್ರಾಮದವ್ರು 4, 5, 6 ಎಷ್ಟು ಬರುತ್ತೋ ಅಷ್ಟು ಮದುವೆಗಳನ್ನು ಮಾಡಿಕೊಡೋದ್ರಿಂದ ಸಮಾಜದಲ್ಲಿ ಏನಂತ ತಿಳ್ಕೊಂಡು ದುಂದು ವೆಚ್ಚ ಕಡಿವಾಣ. ಮತ್ತು ಒಂದೊಂದು ಮನೆತನದಲ್ಲಿ ಏನಂತ ತಿಳ್ಕೊಂಡ್ರೆ ಈಗ 5 ಮದುವೆಯನ್ನು ಮಾಡಿದ್ವಿ ಅಂದ್ರೆ 5 ಮನೆಗೆ ಕನಿಷ್ಠ ಅಂದ್ರೆ ಒಂದು 4 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಸಾಮಾನ್ಯವಾಗಿ ಒಂದು 4 ಲಕ್ಷ ರೂಪಾಯಿ ಖರ್ಚಾಗ್ತೈತಿ. ಆದರೆ ನಾವು ಸಾಮೂಹಿಕವಾಗಿ ಮದುವೆಯನ್ನು ಮಾಡುವುದರಿಂದ ಏನಾಗ್ತೈತಿ, ಪ್ರತಿಯೊಂದು ಏನು ಮದುವೆ ಮಾಡ್ಕೊಂಡಿದ್ದಾರಲ್ಲ ಅವ್ರ ಮನೆಗೆ 1 ಲಕ್ಷ ರೂಪಾಯಿ ಉಳಿತಾಯ ಮಾಡಿದಷ್ಟು ಒಂದು ಈ ಸಮಾಜ ಒಳಗೆ ಉಳಿತಾಯ ಆಗ್ತೈತಿ. ಅಂಥ ಒಂದು ಕೆಲಸವನ್ನು ಸಮಾಜದೊಳಗೆ ನಡೀತಕ್ಕಂಥದ್ದನ್ನು ಶರಣರ ಸನ್ನಿಧಿಯೊಳಗೆ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ತಿಳ್ಕೊಂಡು ನಿಲೋಗಲ್ ಗ್ರಾಮದವರು ಮಾಡ್ಕೊಂತ ಬರ್ಲಿಕ್ಕತ್ತಾರೆ. ಥ್ಯಾಂಕ್ ಯು. ಮತ್ತು ಏನಂತ ತಿಳ್ಕೊಂಡ್ರೆ ಸರ, ಈ ತೇರು ನಿರ್ಮಾಣ ಆಗಲಿಕ್ಕೆ ನಮ್ಮ ಗ್ರಾಮದವ್ರು ಶಕ್ತಿ ಮೀರಿ ಕೊಟ್ಟಿದ್ದಾರೆ. ಮತ್ತೊಂದು ಪಕ್ಕದ ಗ್ರಾಮದವರು, ನಾವೆಲ್ಲ ಪಕ್ಕದ ಗ್ರಾಮದವರು ಕೂಡ ಅವರು ಸಹಾಯ ಮಾಡಿದ್ದಾರೆ. ಅವರು ಕೂಡ ಗ್ರಾಮದವರು ಕೂಡ ತೇರಿಗೆ ಸಹಾಯ ಮಾಡಿದ್ದಾರೆ. ಯಾವ ರೀತಿ ಸಹಾಯ ಮಾಡಿದರೆ, ನಾವೊಂದು ಸಹಾಯಾರ್ಥವಾಗಿ 2 ಪ್ರಯೋಗಗಳನ್ನು ನಾಟಕ ಆಡಿಸಿದ್ವಿ. ಅವರು ದೇಣಿಗೆಗಳನ್ನು ನಾವು ಕೊಟ್ಟಿವಿ. ಹಿಂಗೆ ನಿಮ್ಮ ನಾಟಕ ನೋಡೋಕೆ ಬರ್ರಿ, ಹಂಗೆ ಕೊಡಬೇಡ್ರಿ ದೇಣಿಗೆಯನ್ನು, ನಾಟಕ ನೋಡೋಕೆ ಬರ್ರಿ ಅಂತ ತಿಳ್ಕೊಂಡು ಟಿಕೆಟ್ ಮಾಡಿ ಅವ್ರಿಗೆ ನಾಟಕ ನೋಡೋದು. ಒಂದೊಂದು ಊರೊಳಗೆ 10,000, ಒಂದೊಂದು ಊರೊಳಗೆ 35-40 ಸಾವಿರ ರೂಪಾಯಿಗಳನ್ನು ಪರ್ಯಂತರ ಹಿಂಗೆ ದೇಣಿಗೆ ಕೊಟ್ಟಿದ್ದಾರೆ. ಮತ್ತು ಸುತ್ತ ಹಳ್ಳಿ ಒಳಗೆ ಎಲ್ಲರೂ ಪರಿಚಯ, ಸೀಡ್ಸ್ನವರು, ಆಮೇಲೆ ದಲಾಲ್ ಅಂಗಡಿ ವರ್ತಕರು, ಬಹಳಷ್ಟು ಜನ ನಮಗೆ ಈ ತೇರು ಮಾಡಲಿಕ್ಕೆ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ಶರಣರ ಕೃಪೆ, ಗುರುಕುಮಾರೇಶನ ಕೃಪೆ, ಮುರುಳಾರಾಧ್ಯರ ಕೃಪೆ, ಅಭಿನವ್ ಗವಿಸಿದ್ದೇಶ್ವರ ಕೃಪೆ, ಅವ್ರೇನೇ ನಮಗೆ ಸಹಾಯ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ, ಅವರೆಲ್ಲರಿಗೂ ಕೂಡ ಆ ಗುರುಗಳ ಆಶೀರ್ವಾದ ಇರಲಿ, ದೇವರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಈ ಮೂಲಕ ತಮಗೆ ಪ್ರಾರ್ಥಿಸ್ತೇನೆ. ನಮಸ್ತೆ ರೀ. ನಿಮ್ಮ ಹೆಸರು? ನನ್ನ ಹೆಸರು ಭಾಗ್ಯಲಕ್ಷ್ಮಿ ರೀ. ಭಾಗ್ಯಲಕ್ಷ್ಮಿ. ಹೌದ್ರಿ. ಈಗ ನಿಮ್ಮ ಊರೊಳಗೆ ಜಾತ್ರೆ ನಡೆಯಕತ್ತಲ್ಲ, ಹೌದ್ರಿ. ಪ್ರಸಾದದ ಬಗ್ಗೆ ಹೇಳ್ರಿ. ಯಾವ ಥರ ವ್ಯವಸ್ಥೆ ಮಾಡಿದ್ರಿ, ಹೆಂಗೆ ಮಾಡಕತ್ತೀರಿ? ಎಲ್ಲರೂ ಕೂಡಿ ಬಳೆ ಮಾಡಿದ್ವಲ್ರಿ, ಎಲ್ಲ ಚೆನ್ನಾಗಿ ಆಯ್ತು ರೀ. ಎಲ್ಲರೂ ಚೆನ್ನಾಗಿ ಇಲ್ಲಿಂದ ಎಲ್ಲರೂ ನೋಡ್ಕೊಂಡು ಹೋದ್ವಿ ರೀ. ಈ ವರ್ಷ ಆಗ್ಬೇಕು ಅಂತೇಳಿ ನಾವು ಇದೇ ವರ್ಷ ತೇರು ಮಾಡಿದ್ವಿ ರೀ. ಎಲ್ಲರೂ ಹಿಂಗೆ ಬಡವ್ರ ರೀತಿಲಿಂದ ಎಲ್ಲ ಸಹಾಯ ಕೊಟ್ರಿ ನಿಮ್ಮಂಥ ಸರ್ಗಳು. ನಾವು ಮಾಡಿದ್ವಿ, ಎಲ್ಲ ಆಯ್ತು ರೀ, ಚೆನ್ನಾಗಿ ಆಯ್ತು ರೀ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ನಿಮ್ಮ ಹೆಸರು? ಪ್ರಭು ಅಂತಾರೆ. ಹೇಳ್ರಿ, ಇಂಥ ಸಣ್ಣ ಊರೊಳಗೆ ಅದ್ದೂರಿಯಾಗಿ ಜಾತ್ರೆ ಮಾಡಕತ್ತಿರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ಏನಂತ ಇನ್ನು ಇದಕ್ಕಿಂತ ಹೆಚ್ಚಿನ ಆಗಲೇ ಮದುವೆ ಕಾರ್ಯಕ್ರಮ ಅಂತ ನಡೆಸ್ಕೊಳ್ಳಿ ದೇವರು ಅಂತಂದು ದೇವರಲ್ಲಿ ಹಾರೈಸ್ತೀವಿ ನಾವು. ಓಕೆ ಸರ್. ಹ್ಞೂ. ನಮಸ್ಕಾರ ಅಜ್ಜರ, ಆರಾಮದಿರಿ? ಏನು ನಿಮ್ಮ ಹೆಸರು? ನಾಗಪ್ಪ ರೀ. ಹೆಂಗ್ ಮಾಡಕತ್ತೀರಿ ನಿಮ್ಮೂರು ಜಾತ್ರೆ ಹೇಳ್ರಿ? ಮತ್ತಾಗ ದೇವ್ರು ಹೆಂಗೆ ಇದು ಮಾಡ್ತಾರೆ ನಡೆಸ್ತಿರಾಗ. ಏನು ವಿಶೇಷ ನಿಮ್ಮೂರು ಜಾತ್ರೆ ಒಳಗೆ? ನೀವು ಹೊಸ ತೇರು ಮಾಡ್ಸಿವಿ ರೀ, ಅದ್ರ ಸಲುವಾಗಿ ಇದು ಮಾಡಿ ಹೊಸ ತೇರು ಮಾಡ್ಸಿರಿ. ಏನು ಸಣ್ಣ ಊರೊಳಗೆ ಇಷ್ಟೆಲ್ಲ ಪ್ರಸಾದ ಇದನ್ನೆಲ್ಲ ಮಾಡಿರಲ್ಲ, ಹೆಂಗ ಸಾಧ್ಯ ಆಗ್ತಿದ್ದು? ದೇವ್ರ ಭಕ್ತಿ ರೀ, ಅದ ದೇವ್ರ ಭಕ್ತಿ. ದೇವ್ರ ಭಕ್ತಿ. ಏನ್ ಮಾಡ್ತೀರಿ ಕೆಲಸ ನೀವು? ರೈತರ? ಒಕ್ಕಲ್ತಾನ ರೀ. ಒಕ್ಕಲ್ತನ ಮಾಡ್ತೀರಿ. ಏನೇನ್ ಮಾಡ್ಸಿರಿ ಜಾತ್ರೆ ಒಳಗ? ಜಾತ್ರೆ ಫಲ ರೀ, ಅನ್ನ, ಬೆಳೆ ಅನ್ನ, ಡಾಲರ್ ರೀ, ದಾಲ, ಬೆಳೆ 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 ಪಲ್ಯ, ಇದೆಲ್ಲ ಮಾಡ್ಸಿರಿ. ಮಾಡ್ಸಿರಿ. ಏನ್ ನಿಮ್ಮ ಹೆಸರು? ನಾಗಪ್ಪ ರೀ. ನಾಗಪ್ಪ ಕೊಂಡಗುರಿ. ನಾಗಪ್ಪ ಕೊಂಡಗುರಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ನಮ್ಮೂರಿನ 49 ವರ್ಷದ ಮಹಾ ಶರಣಬಸವೇಶ್ವರ ಪುರಾಣ, ನಮ್ಮೂರಿನ ಎಲ್ಲ ಸಮಸ್ತ ದೈವದ ಬಾಂಧವರು ಹಾಗೂ ರೈತರು, ಮುದ್ದು ಮಕ್ಕಳು ಎಲ್ಲರೂ ಇದಕ್ಕೆ ತಮ್ಮ ಧನು ಮನ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಶರಣಬಸವೇಶ್ವರ ಸೇವಾ ಕಮಿಟಿ ಹಾಗೂ ನಿಲೋಗಲ್ ಗ್ರಾಮದ ಗುರು ಹಿರಿಯರಿಂದ ಎಲ್ಲ ಭಕ್ತಾದಿಗಳಿಗೆ ನಮ್ಮೂರಿನ ವತಿಯಿಂದ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯಲಬುರ್ಗಾ ತಾಲೂಕು, ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ ಗ್ರಾಮದ ಶರಣಬಸವೇಶ್ವರ 49ನೇ ಹೊಸ ರಥೋತ್ಸವ. ನಮ್ಮೂರಿನ ಎಲ್ಲರೂ ಸರ್ವ ಸದ್ಭಕ್ತರು, ಎಲ್ಲರೂ ಅಕ್ಕ ತಂಗಿಯರು ಎಲ್ಲರೂ ನಿಂತು ಮಾಡಕತ್ಯಾರ. ಒಳ್ಳೆ ಚೆನ್ನಾಗಿ ನಡೆದೈತಿ ವರ್ಷ ಜಾತ್ರೆ. ಪ್ರವಚನ ಶಿವನಗಯ್ಯರು, ಅಲ್ಲಿಂದ ಕಲಾವಿದರು ಎಲ್ಲ
ಸಮೃದ್ಧಿಯಾಗಿ ಪೂರ್ಣ ನಡೆದತ್ತ. 5 ಗಂಟೆಗೆ ಕೊಪ್ಪಳದವ್ರು ಬರ್ತಾರೆ, ರಥೋತ್ಸವಕ್ಕೆ ಚಾಲನೆ ಕೊಡ್ತಾರೆ. ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ 49 ವರ್ಷ ಇಲ್ಲಿವರೆಗೆ ಪುರಾಣ ನಡೆಯುತ್ತಾ ಬಂದಿದ್ದು. ಇದು 49ನೇ ವರ್ಷ ಪುರಾಣ ಪ್ರಾರಂಭವಾಗಿ ಒಂದು ನೂತನ ರಥವನ್ನು ನಮ್ಮ ಗ್ರಾಮದ ವತಿಯಿಂದ ತಯಾರಿಸಿದ್ದು. ಎಲ್ಲ ಭಕ್ತಾದಿಗಳಿಂದ ತಮ್ಮ ಭಕ್ತಿಯ ಕಾಣಿಕೆಯನ್ನು ಕೊಟ್ಟು ಆ ಭಕ್ತಿಯ ಕಾಣಿಕೆಯಿಂದ ರಥವನ್ನು ಮಾಡಿಸಿ ಈಗ ಇವತ್ತಿನ ದಿವಸ ನಮ್ಮ ಸಾಯಂಕಾಲ 5:30ಕ್ಕೆ ರಥವನ್ನು ಚಾಲನೆ ಮಾಡಲು ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸ್ವಾಮಿಗಳಿಂದ ಚಾಲನೆ ಮಾಡುತ್ತೇವೆ ನಮ್ಮ ಗ್ರಾಮದ ವತಿಯಿಂದ. ಇವತ್ತಿನ ದಿವಸ ನಮ್ಮ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ನಿಲೋಗಲ್ ಗ್ರಾಮದಲ್ಲಿ ಸತತ 49 ವರ್ಷಗಳ ಕಾಲ ಶ್ರೀ ರೇಣುಬಸವೇಶ್ವರ ಪುರಾಣ ನಡೀತಾ ಇತ್ತು. ಈ ವರ್ಷ ವಿನೂತನವಾಗಿ ನೂತನ ರಥೋತ್ಸವವನ್ನು ನಮ್ಮ ಊರಿನಲ್ಲಿ ಜರುಗಲಿದೆ. 49 ವರ್ಷದಿಂದ ನಾವು ಉತ್ಸವವನ್ನು ಎಳಿತಾ ಇದ್ವಿ. ಈ ಉತ್ಸವವನ್ನು ರೆಡಿ ಮಾಡಬೇಕಾದ್ರೆ ಒಂದು ವರ್ಷದಿಂದ ಅಜ್ಜರು ನಾವು ವಿಚಾರ ಮಾಡಿದಾಗ ಅಜ್ಜರಿಗೆ ಹೇಳ್ತಿದ್ವಿ, ಅಜ್ಜರ ನಾವು ಈ ಪೇಪರ್ ತೊಗೊಂಬಂದು ಅಜ್ಜರು ಕಟ್ ಮಾಡಿ ಎಲ್ಲ ಹಚ್ಚಬೇಕಾದ್ರೆ ಆ ಸಂದರ್ಭದಲ್ಲಿ ನಾವು 2 ಯುವಕರು ಮತ್ತು ಮಾರ್ಗದರ್ಶಕರಾದಂಥ ಬಸಯ್ಯ ಅಜ್ಜರು ಕೂಡಿ ನಾವು ಇದನ್ನು ಉತ್ಸವವನ್ನು ರೆಡಿ ಮಾಡಬೇಕಂತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ವಿಚಾರ ಮಾಡ್ತಿದ್ವಿ, ಅಜ್ಜರ ಕಟ್ಟಿಗೆದು ಮಾಡಿಸಿದ್ರೆ ಹೆಂಗಾಗತ್ತೆ ರೀ ಉತ್ಸವ, ಇದನ್ನೇನು ರೀ ಅಜ್ಜರ, ನಾವು ಇನ್ನೂ ಹಳೆ ಕಾಲದಾಗ ಇದೀವಿ, ಹೊಸ ಕಾಲದಾಗ ಯಾವಾಗ ರೀ ನಾವು ಉದ್ಧಾರ ಆಗಬೇಕು, ನಮ್ಮೂರ ಯಾವಾಗ ನಾವು ಮುಂದೆ ಬರಬೇಕಂತ ವಿಚಾರ ಮಾಡಿದಾಗ ಇಲ್ಲ ಕಟ್ಟಿಗೆದು ಮಾಡ್ಸೋಣ ಅಂತಂದು ವಿಚಾರ ಮಾಡಿದ್ವಿ ಆದ ವರ್ಷ. ಆ ವಿಚಾರ ಮಾಡಿದಂಥ ಸಂದರ್ಭದಲ್ಲಿ ಏನೋ ಗೊತ್ತಿಲ್ಲ, ಪವಾಡ ಪುರುಷ ಶರಣಬಸಪ್ಪನ ಆಶೀರ್ವಾದನೋ ಗೊತ್ತಿಲ್ಲ, ನೂತನ ರಥ ನಮ್ಮ ಊರಿನಲ್ಲಿ ನೂತನ ರಥೋತ್ಸವ ಕೇವಲ 1.5 ವರ್ಷದಲ್ಲೇ ಕೂಡ ನಮ್ಮ ಊರಿನ ಎಲ್ಲ ಗುರಿಯರು ಯುವಕ ಮಿತ್ರರು ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಎಲ್ಲ ಯುವಕರು ಮತ್ತು ಸುತ್ತಮುತ್ತ ಗ್ರಾಮದಿಂದ ಎಲ್ಲರೂ ಭಕ್ತಿಯ ಕಾಣಿಕೆಯನ್ನು ನೀಡಿ ಎಲ್ಲರೂ ಸೇರಿ ಒಗ್ಗಟ್ಟಿಂದ ಈ ಕೆಲಸವನ್ನು ಮಾಡಿ ಈ ನೂತನ ರಥೋತ್ಸವ ಇವತ್ತು ಸಾಯಂಕಾಲ 5:30ಕ್ಕೆ ಶ್ರೀ ನಮ್ಮ ಭಾಗದ ನಡೆದಾಡುವ ದೇವರಾದಂಥ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಅಜ್ಜನವರು ಬಂದು ಚಾಲನೆ ನೀಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಓಕೆ ಸರ್, ನಿಮ್ಮೂರಿನ ಜಾತ್ರೆಗೆ ಬಂದೇವಿ. ಹೌದು. ನಿಮ್ಮೂರಿನ ಜಾತ್ರೆಯ ಬಗ್ಗೆ ನೀವೇನು ಹೇಳ್ತೀರಿ? ಗ್ರಾಮದ ಹಿರಿಯರಾಗಿ ತಾವು ತಮ್ಮ ಪರಿಚಯ ಮಾಡ್ಕೊಂಡು ಹೇಳ್ರಿ. ಸರ್ ನನ್ನ ಹೆಸರು ಶಂಕರ್ ಅಂತೇಳಿ, ಹ್ಞೂ ರೀ. ಶಂಕರನ್ ಸೌಕರ್ ಅಂತೇಳಿ, ನಾನು ಇದೇ ಗ್ರಾಮದವನು. ನಮ್ಮಲ್ಲಿ ಸುಮಾರು ಇದು 49ನೇ ವರ್ಷದ ಒಂದು ಪುರಾಣ ಮಹಾಮಂಗಲೋತ್ಸವ. ನಮ್ಮಲ್ಲಿ ಇರ್ತಕ್ಕಂಥ ಕುಟುಂಬಗಳು ಕೇವಲ 120. ಈ ವರ್ಷ ವಿಶೇಷವಾಗಿ ನಾವೇನು ಮಾಡಿವಿ ಅಂದ್ರಪ್ಪ ಅಂದ್ರೆ ನೂತನವಾಗಿರ್ತಕ್ಕಂಥ ಒಂದು ತೇರನ್ನು ನಿರ್ಮಾಣ ಮಾಡಿವಿ. ಅತ್ಯಂತ ನೀವು ನೋಡಿ ಬಂದಿರ್ಬೋದು, ಈಗ ಅತಿ ಅದ್ದೂರಿಯಾಗಿ ರಥ ನಿರ್ಮಾಣ ಆಗಿದೆ. ಅದಕ್ಕೆ ಪ್ರತಿಯೊಬ್ಬರ ಭಕ್ತರು ಕೂಡ ಸುಮಾರು ಒಂದೊಂದು ಮನೆಗೆ 11,000 ರೂಪಾಯಿ ಅಂತಾಗ ಒಂದು ನಾವು ಪಟ್ಟಿ ಹಾಕಿದ್ವಿ. ಹೌದು. ಜೊತೆಗೆ ಇವತ್ತು ಜಾಬ್ ಮಾಡ್ತಕ್ಕಂಥ ನೌಕರದಾರ ಅವರು 21,000 ಹಾಕಿದ್ದಾರೆ. ಕೆಲವೊಬ್ಬರು ಅದಕ್ಕೆ ಟ್ಯಾಕ್ಟ್ರಿ ಇದ್ದವರು ಅವರು ಒಂದು 21,000 ಹಾಕಿದ್ದಾರೆ. ಹೀಗಾಗಿ ಅತ್ಯಂತ ವೈಭವವಾಗಿ ನಮ್ಮೂರು ಜಾತ್ರೆ ನಡೆಯಕತ್ತೈತಿ. ಇದಕ್ಕೆಲ್ಲ ಕಾರಣ ನಮ್ಮೂರಿನ ಒಂದು ಶರಣಬಸವೇಶ್ವರರ ಒಂದು ಏನೋ ಒಂದು ಪವಾಡ, ಒಂದು ಧನಾತ್ಮಕ ಶಕ್ತಿ ಇಲ್ಲಿ ಅಡಗೈತಿ ಅಂತೇಳಿ ನಾನು ಒಂದು ಭಾವನೆ. ಈ ಒಂದು ಆಮೇಲೆ ಸುಮಾರು ಒಂದು 5 ದಿನ ನಾವು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ ಪುರಾಣದಲ್ಲಿ. ಅದಕ್ಕೆ ಹಲವಾರು ಸುತ್ತಮುತ್ತಲಿರ್ತಕ್ಕಂಥ ಹಲವಾರು ಸ್ವಾಮಿಗಳನ್ನು ಕರೆಸಿ ಅದ್ದೂರಿಯಾಗಿ ಒಂದು ಧರ್ಮ ಸಭೆಗಳನ್ನು ಮಾಡಿದ್ವಿ. ಅತ್ಯಂತ ವೈಭವವಾಗಿ ಧರ್ಮ ಸಭೆಗಳು ಜರುಗಿದವು, ಯಾವುದೇ ವಿಘ್ನಗಳಿಲ್ಲದೆ ಅಪಾರ ಜನಸಂಖ್ಯೆ ಕೂಡಿ. ಆಮೇಲೆ ಪ್ರತಿಯೊಂದು ದಿವಸ ಒಂದೊಂದು ಕಾರ್ಯಕ್ರಮಗಳನ್ನು, ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪೊಲೀಸ್ ಇಲಾಖೆಯವ್ರನ್ನ, ಶಿಕ್ಷಣ ಇಲಾಖೆಯವ್ರನ್ನ, ಆರೋಗ್ಯ ಇಲಾಖೆಯವ್ರನ್ನ ಕರೆಸಿ ಅತ್ಯಂತ ವೈಭವವಾಗಿ ನಮ್ಮೂರು ಜಾತ್ರೆ ಮಾಡಿದ್ವಿ. ಭಾಳ ಖುಷಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ಹೇಳ್ರಿ, ನಿಮ್ಮ ಪರಿಚಯ ಮಾಡಿಕೊಡ್ರಿ. ನನ್ನ ಹೆಸರು ಸಿದ್ಲಿಂಗಪ್ಪ ರೀ. ಈ ಭಟ್ರ ಕೆಲಸ ನೀವೇ ಮಾಡಿರಿ? ಹೌದು. ತಯಾರಿ ಕೆಲಸ ನೀವೇ ಮಾಡಿ? ನಾವೇ ಮಾಡಿ ಸರ್. ಯಾರ್ಯಾರು ಎಲ್ಲ ಹೆಂಗ್ ಸೇರಿ ಮಾಡ್ಕೊಂಡ್ರಿ ಹೇಳ್ರಿ. ನಾವು 3 ಜನ ಸೇರಿ ಮಾಡಿವಿ ಸರ್. ಎಲ್ಲರೂ ಸಾಥ್ ಕೊಟ್ರಿ ಸರ್, ಮೂರರೆಲ್ಲರೂ. ಆ ಅಡಿಗೆ ಎಲ್ಲ ನಾವೇ ಮಾಡಿವಿ ಸರ್. ಎಲ್ಲರೂ ಏನೇನು ಪ್ರಸಾದ ತಯಾರು ಮಾಡಿದ್ರಿ? ನಾವು ಇದು ರೀ ರೈಸು, ಮತ್ತು ಅಲ್ಲಿಂದ ದಾಲು, ಪಲಾವು, ಅಲ್ಲಿಂದ ಗೊಜ್ಜು, ಟಮಾಟಿ ಗೊಜ್ಜು, ಪಲಾವು, ಸಾಂಬಾರು, ಇದೆಲ್ಲ ಸ್ವೀಟ್ ಐಟಮ್ ಎಲ್ಲ ಹೊರಗಡೆಯಿಂದ ತಂದಿವಿ ಸರ್. ಇದೆಲ್ಲ ಖಾರ ಐಟಮ್ ಎಲ್ಲ ನಾವು ಮಾಡಿ ಇದರ ತಯಾರಿಕೆ ಹೆಂಗೆ ಮಾಡಿದ್ರಿ? ಇಷ್ಟೆಲ್ಲ ಮಾಡ್ಬೇಕಾದ್ರೆ ಹೆಂಗೆ ಸಾಧ್ಯತೆ ಆಯ್ತು ನೋಡು? ಒಂದು ಹಳ್ಳಿಯೊಳಗೆ ಅಥವಾ ದೊಡ್ಡ ದೊಡ್ಡ ಊರೊಳಗೆ ಜಾತ್ರೆ ಏನಾರು ಮಾಡಿತು ಅಂತಂದ್ರೆ ಸುಮ್ಮನೆ ಅನ್ನ ಸಾರು ಹುಗ್ಗಿ ಅಂತ ಮಾಡಿ ಮುಗಿಸ್ಬಿಡ್ತಾರೆ. ನೀವು ನೋಡಿದ್ರೆ ಇಷ್ಟೆಲ್ಲ ಮೃಷ್ಟಾನ್ನ ಭೋಜನ ಮಾಡಿರಿ, ಪ್ರಸಾದ ತಯಾರು ಮಾಡಿರಲ್ಲ, ಇದನ್ನೆಲ್ಲ ಹೆಂಗೆ ಮಾಡಿದ್ರಿ ಹೇಳ್ರಿ?
ಎಲ್ಲ ಕೊಡ್ರ ಜನಸಂಖ್ಯೆ ಜಾಸ್ತಿ ಐತೆ ನಾವು ಕೊಡಿಸ್ತೀವಿ ಮಾಡ್ರಿ ಅಂತಾರೆ ಭಕ್ತರ ನಾವು ಮಾಡ್ತೀವಿ ರೀ. ನೀವು ಮಾಡ್ತೀರಿ. ನಿಮ್ಮ ಹೆಸರು ಏನ್ರಿ? ಮಂಜುನಾಥ್ ನಮ್ಮ ಹೆಸರು. ಮಂಜುನಾಥ. ನೀವು ನೋಡಿದ್ರೆ ಅಂಗವೈಕಲ್ಯವನ್ನು ಹೊಂದಿರಿ, ಅಂದ್ರೆ ವಿಶೇಷ ಚೇತನ ವ್ಯಕ್ತಿಗಳದಿರಿ. ಅಂಥದ್ರೊಳಗೆ ನೀವು ಅಡಿಗೆ ಮಾಡಕ್ಕೆ ಮುಂದಾಳತ್ವ ವಹಿಸಿ ಬಂದಿರಲ್ಲ, ಇದು ನಮ್ಗೆ ಭಾಳ ಖುಷಿ ಆಯ್ತು. ಏನಂತೀರಿ ನೀವು? ನೀವೇನು ಹೇಳ್ತೀರಿ? ನಮ್ಗೇನು ಒಟ್ಟು ಊರಿಗೆ ಮಾಡ್ಬೇಕಂತ ಮಾಡ್ತೀವಿ. ಅವ್ರಿಗೆ ಏನು ಹೇಳಕ್ ಬರಲ್ಲ, ಒಟ್ಟು ಏನ್ರಿ ಒಟ್ಟು ಭಾಗವಹಿಸೋದು ಒಂದು ದೊಡ್ಡ ಖುಷಿ ಅವ್ರಿಗೆ. ಯಾಕ್ರಿ ಹೇಳಕ್ ಬರಲಿಲ್ಲ ಅಂದ್ರೆ ಕೆಲಸ ಜಾಸ್ತಿ, ನಮ್ದು ಮಾತಾಡೋದು ಜಾಸ್ತಿ, ನಿಮ್ದು ಕೆಲಸ ಜಾಸ್ತಿ ಇರಲಿ. ಓಕೆ. ಈಗ ಊರಿನ ಗೌಡ್ರ ಗೌಡಿಕೆ ಜಾಸ್ತಿ, ಅವ್ರದ್ದು ಏನು ಗೌಡಿಕೆ ಕೇಳಂಬರ್ರಿ. ಹೇಳ್ರಿ. ಇದರಲ್ಲಿ ಗೌಡಿಕೆ ಅಂತೇನಿಲ್ರಿ, ಪ್ರತಿಯೊಬ್ಬರು ಈಗ ದಾನಿಗಳದಾರ. ಈಗ ನಮ್ಮ ಗ್ರಾಮದಲ್ಲಿ ಇವತ್ತು ನೂತನವಾಗಿ ರಥೋತ್ಸವ ಮಾಡಿವಿ. ಅದಕ್ಕೆ ಕಾರಣ ಅಂದ್ರೆ ಎಲ್ಲ ನಮ್ಮ ಗ್ರಾಮದ ಭಕ್ತಾದಿಗಳು, ಸುತ್ತಮುತ್ತಲಿನ ಭಕ್ತಾದಿಗಳು ಒಂದು ಶ್ರೀಗಳ ಆಶೀರ್ವಾದದಿಂದ ನಾವು ತೇರು ಮಾಡಿವಿ. ಇದು ಸಾಮೂಹಿಕ ಮದುವೆಗಳನ್ನು ನಾವು ಈಗ ಸತತ ಮಾಡ್ತಾ ಬಂದಿದ್ದೀವಿ. ಈಗ ನಮ್ಮದು 49ನೇ ವರ್ಷ ಆಗಿದೆ. ಈ ಒಂದು ರಥೋತ್ಸವ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ನಡೆದಾಡುವ ದೇವರಾಗಿರ್ತಕ್ಕಂಥ ಕೊಪ್ಪಳ ಗವಿ ಶ್ರೀಗಳು ಆಗಮಿಸ್ತಾ ಇದ್ದಾರೆ. ಇದು ನಮಗೆ ಇವತ್ತಿನ ಜಾತ್ರಾ ವಿಷಯ ಅತ್ಯಂತ ಖುಷಿಯಾಗಿರ್ತದೆ. ಹಂಗಾಗಿ ನಾವೆಲ್ಲರೂ ಸೇರಿ ಇವತ್ತು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಹೌದು, ಖುಷಿ ಇದೆ, ತುಂಬಾ ಖುಷಿ. ಏನ್ ಹೇಳ್ತೀರಿ? ಊರಿನ ಇರ್ಲಿ, ನೀವು ಮಾತಾಡ್ರಿ. ನೀವು ಮಾತಾಡಕ್ ಬರಲ್ಲ ಆದ್ರ ಎಲ್ಲರೂ ಮಾತಾಡ್ರಿ. ಯಜಮಾನ್ರಿ ನೋಡಿ ಸರ, ಜಾತ್ರೆ ಅಂದರೆ ಪ್ರತಿಯೊಬ್ಬ ಚಿಕ್ಕ ಮಕ್ಕಳಿಂದ ಹಿಡಿದು ಅಂಗವಿಕಲರ ತನಕ ವೃದ್ಧರ ತನಕನೂ ಭಕ್ತಿಯೇ ಜಾಸ್ತಿ. ಭಕ್ತಿಯ ಮೂಲಕ ಏನಾದರೂ ನಾವು ದಾಸೋಹಕ್ಕೆ ನಾವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ದಾಸೋಹ ಕೊಡ್ಬೇಕಂತೇಳಿ ಓಣಿಯಿಂದ ಮತ್ತು ಪುಟ್ಟ ಮಕ್ಕಳು ಶಾಲಿ ಮಕ್ಕಳಿಂದ ಹಿಡಿದು ಭಕ್ತರದನ್ನ ಜಾಸ್ತಿ ಕೊಡೋದ್ರಿಂದ ಈ ಥರ ಅದ್ದೂರಿ ಜಾತ್ರೆ ನಡೆಯುತ್ತೆ. ನೋಡ್ಬಾರ್ದು ಕ್ಯಾಮ್ರಾ ಹಂಗ ನಿಮ್ಮ ಕೆಲಸ